ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮಗಳದು 1 year ಫೋಟೋಶೂಟ್ ಇದೆ. ಒಂದು 10 ಗಂಟೆಗೆ ಸ್ಲಾಟ್ ಬುಕ್ ಮಾಡ್ಕೊಂಡಿದ್ವಿ. ಪಾಪು ಇದ್ದವಳು, ಪಾಪುಗೆ ಸ್ನಾನ, ಪಾಪುಗೆ ರೆಡಿ ಅನ್ನೋಷ್ಟೊತ್ತಿಗೆ 11 ಆಯಿತು. ಅದು ಪೋಸ್ಟ್ಪೋನ್ ಆಗಿ 12 ಆಯಿತು ಶೂಟು. ಆಮೇಲೆ ಅಲ್ಲಿಂದ ತಿರ್ಗ 1 o'clock ಪೋಸ್ಟ್ಪೋನ್ ಆಯಿತು. ಈಗ 1 o'clock ಹೋಗ್ತಾ ಇದ್ದೀವಿ. ನೋಡೋಣ ಹೆಂಗಿರುತ್ತೆ ಶೂಟ್ ಅಂತ. ಅಲ್ಲಿಂದ ಹೊರಟು ಇನ್ನೂ ಟೈಮ್ ಇತ್ತು ಅಂತ ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂತ ಸ್ನ್ಯಾಕ್ಸ್ ತಿನ್ಕೊಂಡು ಲೊಕೇಶನ್ಗೆ ಹೋದ್ವಿ. ಅಲ್ಲಿ ಬೇರೆ ಮಕ್ಕಳು ಶೂಟ್ ನಡೀತಿರೋದ್ರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿದ್ರು. ಅಲ್ಲೇ ವೆಯ್ಟ್ ಮಾಡ್ತಾ ಹಾಗೆ ಅಲ್ಲಿದ್ದೆಲ್ಲ ನೋಡಿ ಪಾಪುನೂ ರೆಡಿ ಮಾಡ್ಕೊಂಡ್ವಿ. ಪಾಪು ರೆಡಿ ಆದ್ಲು. ಹಾಗೆ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು ಅಂತ ಪಾಪು ಅಲ್ಲಿ ಆಟ ಆಡ್ತಾ ಇದ್ಲು, ಎಂಜಾಯ್ ಮಾಡ್ತಾ ಇದ್ಲು ಅಲ್ಲಿನ ವೈಬ್ ಎಲ್ಲನೂ. ಹಾಗೆ ಪಾಪು ಆಟ ಆಡ್ತಾ ಇರ್ಬೇಕಾದ್ರೆ ಥೀಮು ಒಂದು ಕಡೆ ರೆಡಿ ಆಗ್ತಾ ಇತ್ತು. ಥೀಮ್ ಎಲ್ಲ ರೆಡಿಯಾಗಿ ಶೂಟ್ಗೆಲ್ಲ ಸ್ಟಾರ್ಟ್ ಆಯಿತು. ಪಾಪುನು ಸ್ಮೈಲ್ ಮಾಡ್ಕೊಂಡು ಚೆನ್ನಾಗಿ ಕೋಪ್ರೇಟ್ ಮಾಡ್ತಾ ಇದ್ಲು. ಫಸ್ಟಿನ ಥೀಮ್ ಮುಗೀತು. ಅವರಪ್ಪ ಸ್ವಲ್ಪ ಫೋಟೋಸ್ ತೆಗೆದಿದ್ರು, ಅದನ್ನ ಅವಳಿಗೆ ತೋರಿಸ್ತಾ ಇದ್ರು. ಸೆಕೆಂಡ್ ಥೀಮ್ ಇದ್ದಿದ್ದು ಬಂದು ರಾಘವೇಂದ್ರ ಸ್ವಾಮಿ ಥೀಮಲ್ಲಿ. ನಾವು ರಾಘವೇಂದ್ರ ಸ್ವಾಮಿ ಥೀಮ್ ಬೇಕೇ ಬೇಕು ಅಂತ ಹೇಳಿ ಮಾಡಿಸಿದ್ದು ನಮ್ಗೆ. ಯಾಕಂದರೆ ರಾಘವೇಂದ್ರ ಸ್ವಾಮಿ ಅಂದರೆ ತುಂಬ ಇಷ್ಟ ಇತ್ತು. ಆ ಥೀಮ್ಗೆ ಅವಳು ಸ್ವಲ್ಪ ಕೋಪ್ರೇಟ್ ಮಾಡೋದು ಕಷ್ಟ ಆಯಿತು. ಆಲ್ರೆಡಿ ಅವಳಿಗೆ ನಿದ್ದೆ ಬಂದಿತ್ತು. ಸೊ ಆದರೂ ಹೇಗೋ ಆಗೋಗಿ ಸ್ಮೈಲ್ ಮಾಡ್ತಾ ಇದ್ಲು ಅಲ್ಪ ಸ್ವಲ್ಪ. ಅದರಲ್ಲೇ ಫೋಟೋಸ್ ತೊಗೊಂಡ್ವಿ. ಫೋಟೋಶೂಟ್ ಮುಗೀತು. 3ನೇದು ಮೇಲ್ ರೆಡಿ ಆಗ್ತಾ ಇದೆ. ಥೀಮ್ ನೋಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಥೀಮ್ ರೆಡಿ ಇದೆಯಾ ನೋಡ್ಕೊಬರೋಣ. ಸಿಕ್ಕಾಪಟ್ಟೆ ಹಠ ಮಾಡ್ತಿದ್ದಾಳೆ, ಸಿಕ್ಕಾಪಟ್ಟೆ ಡಿಲೇ ಆಗ್ತಿದೆ. ಏನು ಅಂತ ಗೊತ್ತಿಲ್ಲ. ಇದ್ದೀನಿ ಅಂದರೆ ಇವತ್ತಂತೂ ನಾನು ಫುಲ್ ಸ್ಟ್ರೆಸ್ ಫಸ್ಟ್ ಔಟ್ ಆಗ್ಬಿಟ್ಟಿದ್ದೀವಿ. ಕಾಲೆಲ್ಲ ಸುಡ್ತಾ ಇದೆ, ಬಿಸಿಲು ಸಿಕ್ಕಾಪಟ್ಟೆ. ಹಾಂ, ಇಟ್ಸ್ ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಹೆಂಗಿತ್ತು ಗೊತ್ತಪ್ಪ ಫೋಟೋಶೂಟು? ಅಮ್ಮ ಫೋಟೋಶೂಟ್ ಹೆಂಗಿತ್ತಮ್ಮ? ಆದರೆ ಜಾಸ್ತಿ ಇದು ಮಾಡ್ಬಿಟ್ರಲ್ಲ, ಲೇಟ್ ಮಾಡಿದ್ರು. ಶೂಟ್ ಎಲ್ಲ ಮುಗೀತು. ನೀವೇ ನೋಡಿದ್ರಿ ಹೇಗಿತ್ತು ಅಂತ. ಹೋಲ್ ಡೇ ಚೆನ್ನಾಗಿತ್ತು. ಶೂಟಿಂಗ್ ಎಲ್ಲ ಪಾಪು ಎಲ್ಲ ಚೆನ್ನಾಗಿ ಕೋಪ್ರೇಟ್ ಮಾಡ್ತು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.